ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಟೆಕ್ನೋಮೀಟ್. ಮೋದಿ ಸರ್ಕಾರ ಮತ್ತೆ ಬಂತು. ಅದಕ್ಕೋಸ್ಕರ ಹೊಸ ಯೋಜನೆ ಬರ್ತಾನೆ ಇದೆ. ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಒಂದು ದೊಡ್ಡ ಸಿಹಿ ಸುದ್ದಿನ ಕೊಟ್ಟಿದ್ದಾರೆ ಮೋದಿ ಸರ್ಕಾರ. ವಿಡಿಯೋನ ಪೂರ್ತಿಯಾಗಿ ನೋಡಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವು ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೆ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮಗೆ ಫ್ರೀಯಾಗಿ ಡೈಲಿ ಸಿಗ್ತಾ ಇರುತ್ತೆ. ಹಾಗೂ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಎಲ್ಲ ನಿಮ್ಮ ಗೆಳೆಯ ಬಾಂಧವರಿಗೆ ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಶೇರ್ ಮಾಡಿ. ಸೊ ಫ್ರೆಂಡ್ಸ್, ಮೋದಿ ಸರ್ಕಾರ ಬಂದಾಗಲಿಂದ ಹಲವಾರು ಯೋಜನೆಗಳು, ಹೊಸ ನಿಯಮಗಳು ಜಾರಿಗೆ ಬರ್ತಾನೆ ಇವೆ. ನಿಮಗೂ ಕೂಡ ಗೊತ್ತಿರಬಹುದು, ನೀವು ನಮ್ಮ ಚಾನಲ್ನ ನೋಡ್ತಾನೆ ಇದ್ದರೆ. ಸೊ ಅದಕ್ಕೋಸ್ಕರ ಈಗ ಪ್ಯಾನ್ ಕಾರ್ಡ್ ಇದ್ದವ್ರಿಗೂ ಕೂಡ ಇನ್ನೊಂದು ದೊಡ್ಡ ನಿಯಮನೇ ಬಂದಿದೆ. ಅದೇನಪ್ಪ ಅಂದರೆ, ಈಗ ಮೊದಲು ಪ್ಯಾನ್ ಕಾರ್ಡ್ ಇದ್ದವರು 2,50,000ಕ್ಕಿಂತ ಹೆಚ್ಚು ವಾರ್ಷಿಕ ಆದಾಯ ಇದ್ದರೆ ಅವರು ಟ್ಯಾಕ್ಸ್ ಕಟ್ಟಬೇಕಾಗಿತ್ತು. ಆದರೆ ಈಗ ಆ ರೀತಿ ಇಲ್ಲ ಫ್ರೆಂಡ್ಸ್. ಹೌದು, ಒಂದು ಹೊಸ ಆದಾಯದ ನಿಯಮವನ್ನೇ ತೆಗೆದಿದ್ದಾರೆ. ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಇದು ನಿಯಮ. ನಿಮ್ಮದು ಕೂಡ ಪ್ಯಾನ್ ಕಾರ್ಡ್ ಇದ್ದರೆ ಕಮೆಂಟ್ನಲ್ಲಿ ಎಸ್ ಅಂತ ಟೈಪ್ ಮಾಡಿ. ಈಗ ಪ್ರತಿಯೊಬ್ಬ ವ್ಯಕ್ತಿ 2,50,000 ರೂಪಾಯಿ ವಾರ್ಷಿಕ ಆದಾಯ, ಅದಕ್ಕೆ ಹೆಚ್ಚು ಅಂದರೆ 4,20,000ಕ್ಕಿಂತ ಕಡಿಮೆ ಇತ್ತಂದರೆ ನೀವು ಆದಾಯ ಕಟ್ಟೋ ಹಾಗಿಲ್ಲ, ಅಂದರೆ ಟ್ಯಾಕ್ಸ್ ಕಟ್ಟೋ ಹಾಗಿಲ್ಲ. ಆದಾಯ ತೆರಿಗೆಯನ್ನು ನೀವು ಕಟ್ಟೋ ಹಾಗೆ ಇಲ್ಲ. 2,50,000 ಇದ್ದರೆ ಮೊದಲು ಅದಕ್ಕೆ ಜಾಸ್ತಿ ಇದ್ದರೆ ಕಟ್ಟಬೇಕಾಗಿತ್ತು. ಆದರೆ ಈಗ 4,20,000ಕ್ಕಿಂತ ಕಡಿಮೆ ಇತ್ತಪ್ಪ ಅಂದರೆ ನೀವು ಇನ್ಮೇಲಿಂದ ಟ್ಯಾಕ್ಸ್ ಕಟ್ಟೋ ಹಾಗೆ ಇಲ್ಲ. ಇದು ಪ್ಯಾನ್ ಕಾರ್ಡ್ ಇದ್ದವ್ರಿಗೆ ಮಾತ್ರ ಈ ಹೊಸ ನಿಯಮವನ್ನೇ ಜಾರಿಗೆ ತಂದಿದ್ದಾರೆ. ಸೊ ನಿಮಗೆ ಹೇಗೆ ಅನಿಸುತ್ತೆ ಈ ನಿಯಮದ ಬಗ್ಗೆ? ಇದು ಜುಲೈ 1ನೇ ತಾರೀಕಿನಿಂದನೇ ಇದೆ. 2019 ಜುಲೈ 1ನೇ ತಾರೀಕಿನಿಂದ ಜಾರಿಗೆ ಬರ್ತಾ ಇದೆ ಈ ನಿಯಮ. ನಿಮಗೆ ಏನು ಅನಿಸುತ್ತೆ ಈ ನಿಯಮದ ಬಗ್ಗೆ? ನಮಗೆ ಕಮೆಂಟ್ನಲ್ಲಿ ತಿಳಿಸಿ. ಹಾಗೂ ಇಂಥ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಈಗಲೇ ವಿಡಿಯೋ ಕೆಳಗೆ ಕಾಣಿಸೋ ಸಬ್ಸ್ಕ್ರೈಬ್ ಬಟನ್ನ ಒತ್ತಿ, ಹಾಗೆ ಪಕ್ಕದಲ್ಲಿ ಬರುವ ಗಂಟೆಯನ್ನು ಕೂಡ ಮರೆಯದೆ ಒತ್ತಿ. ಇದರಿಂದ ನಮ್ಮ ಎಲ್ಲ ಹೊಸ ವಿಡಿಯೋಗಳು ನಿಮ್ಮಲ್ಲಿ ಫ್ರೀಯಾಗಿ ಬರ್ತವೆ. ನೀವು 5,000 ರೂಪಾಯಿಂದ 50,000 ರೂಪಾಯಿವರೆಗೂ ಸಾಲ ಪಡಿಬೇಕಂದ್ರೆ ಈಗಲೇ ಎಲ್ಲೋ ಆ್ಯಪನ್ನು ಡೌನ್ಲೋಡ್ ಮಾಡಿ. ಲಿಂಕ್ ಡಿಸ್ಕ್ರಿಪ್ಷನ್ನಲ್ಲಿ ಇದೆ.